ಏನ್ ಹೇಳ್ತಾ ಇದ್ಯಾ? ವಿಶ್ವಸುಂದರಿ ರಾಜಕುಮಾರಿ ಮಣಿಕರ್ಣಿಕಾ ಸೆರೆಮನೆಯಲ್ಲಿ ಸಿಕ್ಬಿದ್ದಿದ್ದಾಳ, ಅದು ಒಬ್ಬ ಗುಲಾಮನ್ ಜೊತೆನಾ? ಹೌದು ಗೆಳತಿ, ನೀನ್ ಕೇಳಿದ್ ನಿಜ. ಆದ್ರೆ ಆ ಗುಲಾಮ ಸಾಮಾನ್ಯನಲ್ಲ. ಅವನು ವೈಭವನಗರ ರಾಜ್ಯದ ಮಾಜಿ ರಾಜಕುಮಾರ ಧೀರಸೇನ ವರ್ಮ. ಏನು? ಧೀರಸೇನ ವರ್ಮನ? ಇಡೀ ಬ್ರಹ್ಮಾಂಡವನ್ನೇ ರಕ್ಷಿಸಿದವನು ಕೊನೆಗೆ ಒಬ್ಬ ಗುಲಾಮನಾಗಿ ಸೆರೆಮನೆಯಲ್ಲಿ ಯಾಕೆ ಜೀವನ ಸಾಗಿಸ್ತಾ ಇದ್ದಾನೆ? ಯಾರು ಬ್ರಹ್ಮಾಂಡದ ಶ್ರೇಷ್ಠ ಯೋಧನಾಗ್ಬೇಕಿತ್ತೋ ಅವನು ಇಂದು ಗುಲಾಮರಿಗಿಂತ ಕಡಿಯಾಗಿ ಬದುಕ್ತಿದ್ದಾನೆ. ಯಾರ ತಲೆಯ ಮೇಲೆ ವಜ್ರದ ಕಿರೀಟ ಶೋಭಿಸ್ಬೇಕಿತ್ತೋ ಅವನಿಗೆ ಇಂದು 2 ಹೊತ್ತಿನ ಊಟಕ್ಕೂ ಗತಿ ಇಲ್ಲ. ಒಬ್ಬ ವಿಶ್ವಸುಂದರಿ ರಾಜಕುಮಾರಿ ಗುಲಾಮನೊಬ್ಬನ ಪ್ರೀತಿಯಲ್ಲಿ ಹುಚ್ಚಿಯಾದಾಗ ಏನಾಗತ್ತೆ? ದುರ್ಬಲನಂತೆ ಕಾಣುವ ಗುಲಾಮನೊಬ್ಬ ಜಗತ್ತಿನ ಅತಿ ದೊಡ್ಡ ಮೃತ್ಯು ಮಹಾಸ್ಪರ್ಧೆಯನ್ನು ಗೆದ್ದಾಗ ಏನಾಗತ್ತೆ? ಮಣಿಕರ್ಣಿಕಾ, ನಿನಗೆ ನಾಚಿಕೆಯಾಗಲಿಲ್ಲವೇ? ಪಕ್ಕದ ರಾಜ್ಯದ ಸೆರೆಮನೆಯಲ್ಲಿ ಒಬ್ಬ ಬಿಡಿಗಾಸಿಗೂ ಯೋಗ್ಯತೆ ಇಲ್ಲದ ಗುಲಾಮನ ಜೊತೆ ಸಿಕ್ಕಿ ಬಿದ್ದು ಬಂದಿದ್ದೀಯಲ್ಲ. ನಿನ್ನ ತಂದೆಯ ಮರ್ಯಾದೆಯನ್ನಾದ್ರೂ ಯೋಚಿಸಬೇಕಿತ್ತು ಮಗಳೇ. ನಿಮ್ಮಪ್ಪ ಈ ಇಡೀ ಶ್ಯಾಮಲ ಸಾಮ್ರಾಜ್ಯಕ್ಕೆ ಮಹಾರಾಜ. ಅಂತವನ ಮಗಳು ಯಕಚ್ಚಿತ್ ಗುಲಾಮನ ಜೊತೆಗೆ ಹೀಗೆ ಮೋಜು ಮಸ್ತಿ ಮಾಡುತ್ತಿದ್ದೀಯಲ್ಲ. ಅಪ್ಪಾಜಿ, ಅವನು ಬೀದಿಯಲ್ಲಿ ತಿರುಗೋ ಗುಲಾಮನಲ್ಲ. ಅವನು ವೈಭವನಗರ ರಾಜ್ಯದ ರಾಜಕುಮಾರ ಧೀರಸೇನ ವರ್ಮ. ನಿನಗೆ ಯಾಕೆ ಅರ್ಥವಾಗುತ್ತಿಲ್ಲ ಮಣಿಕರ್ಣಿಕಾ? ಧೀರಸೇನ ವರ್ಮ ಈಗ ರಾಜಕುಮಾರನಲ್ಲ, ಅವನು ಈಗೊಬ್ಬ ಗುಲಾಮ. ತನ್ನ ತಂದೆ ವೀರೇಂದ್ರ ವರ್ಮನ ಸಾವಿನ ಆರೋಪವನ್ನ ಹೊತ್ತಿದ್ದಾನೆ. ಅಪ್ಪಾಜಿ, ಧೀರಸೇನ ವರ್ಮ ಅಂತಹ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಮತ್ತು ನೀವೆಲ್ಲರೂ ಕಿವಿ ತೆರೆದು ಕೇಳಿಸಿಕೊಳ್ಳಿ. ನಾನು ಮದುವೆಯಾದರೆ ಧೀರಸೇನ ವರ್ಮನನ್ನೇ ಆಗುವುದು. ಇಲ್ಲವಾದರೆ ಜೀವನ ಪರ್ಯಂತ ಕನ್ಯೆಯಾಗಿಯೇ ಉಳಿಯುತ್ತೇನೆ. ಶ್ಯಾಮಲ ರಾಜ್ಯದ ರಾಜಕುಮಾರಿಯ ಈ ಗಟ್ಟಿ ನಿರ್ಧಾರವನ್ನು ಕೇಳಿದ ರಾಜ ಬಿಂದುಸಾರ ಗಂಭೀರವಾಗಿ, ಇದು ಅಸಾಧ್ಯ ಮಣಿಕರ್ಣಿಕಾ. ನಿನ್ನನ್ನು ವರಿಸೋದಕ್ಕೆ ಸಾವಿರಾರು ರಾಜಕುಮಾರರು ಸಾಲುಗಟ್ಟಿ ನಿಂತಿದ್ದಾರೆ. ಅಷ್ಟೇ ಏಕೆ, ವೈಭವ ನಗರದ ರಾಜಕುಮಾರ ರಾಜದತ್ತ ವರ್ಮನೆ ನಿನ್ನನ್ನು ಮದುವೆಯಾಗುವ ಇಚ್ಛೆ ವ್ಯಕ್ತಪಡಿಸಿದ್ದಾನೆ. ನೀನು ಬಿಡುಗಾಸಿಗೂ ಯೋಗ್ಯತೆ ಇಲ್ಲದ ಈ ಗುಲಾಮನ ಹಿಂದೆ ಬಿದ್ದಿದ್ದೀಯಾ? ಏನೇ ಆಗಲಿ ಅಪ್ಪಾಜಿ, ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ. ತನ್ನ ಮಗಳ ಈ ಹಠವನ್ನು ನೋಡಿ ಬಿಂದುಸಾರ, ಹಾಗಾದರೆ ಸರಿ, ನೀನು ಆ ಧೀರಸೇನ ವರ್ಮನನ್ನೇ ಮದುವೆಯಾಗಬೇಕೆಂದರೆ ಮೊದಲು ಅವನು ನಿನಗೆ ಯೋಗ್ಯನೆಂದು ಸಾಬೀತುಪಡಿಸಬೇಕು. ಅವನು ಮೃತ್ಯು ಸ್ಪರ್ಧೆಯನ್ನ ಗೆಲ್ಲಬೇಕು, ಅದು ಕೂಡ ತನ್ನ ಸೋದರ ಸಂಬಂಧಿಯಾದ ರಾಜದತ್ತ ವರ್ಮನ ವಿರುದ್ಧ. ಇದು ಅನ್ಯಾಯ ಅಪ್ಪಾಜಿ. ಧೀರಸೇನ ವರ್ಮ ಸೆರೆಮನೆಯಲ್ಲಿದ್ದಾನೆ. ಅವನಿಗೆ ಹೊಟ್ಟೆಗೆ ಸರಿಯಾಗಿ ಊಟವೂ ಸಿಗುತ್ತಿಲ್ಲ. ರಾಜದತ್ತ ವರ್ಮನಾದರೂ ಶ್ಯಾಮಲ ಆಶ್ರಮದಿಂದ ಕಠಿಣ ತರಬೇತಿ ಪಡೆದು ಬಂದಿದ್ದಾನೆ. ಅವರಿಬ್ಬರ ನಡುವೆ ಸ್ಪರ್ಧೆ ಸಾಧ್ಯವೇ ಇಲ್ಲ. ಸಾಕು, ನಾವು ಹೇಳಬೇಕಾಗಿದ್ದನ್ನ ಹೇಳಿದೀವಿ. ಸೈನಿಕರೇ, ವೈಭವ ನಗರದಲ್ಲಿ ಡಂಗುರ ಸಾರಿಸಿ. ಶೀಘ್ರದಲ್ಲೇ ಮೃತ್ಯು ಸ್ಪರ್ಧೆ ನಡೆಯಲಿದೆ ಎಂದು, ಮತ್ತು ಆ ಸ್ಪರ್ಧೆಯಲ್ಲಿ ಗೆದ್ದವನೇ ಮಣಿಕರ್ಣಿಕಳ ಪತಿಯಾಗುತ್ತಾನೆ. ಮಹಾರಾಜ ಬಿಂದುಸಾರರ ಈ ಆಜ್ಞೆಯ ಮುಂದೆ ಯಾರೂ ಮಾತನಾಡಲಿಲ್ಲ ಮತ್ತು ಎಲ್ಲೆಡೆ ಮಣಿಕರ್ಣಿಕಳ ಈ ವಿಚಿತ್ರ ಸ್ವಯಂವರದ ಘೋಷಣೆ ಆರಂಭವಾಯಿತು. ಕೇಳಿ ಕೇಳಿ ಕೇಳಿ, ಈ ಬಾರಿ ಮೃತ್ಯು ಸ್ಪರ್ಧೆಯು ರಾಜಕುಮಾರಿ ಮಣಿಕರ್ಣಿಕಳ ಸ್ವಯಂವರಕ್ಕಾಗಿ ವೈಭವ ನಗರದಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದ ವೀರನನ್ನೇ ರಾಜಕುಮಾರಿ ತನ್ನ ವರನನ್ನಾಗಿ ಸ್ವೀಕರಿಸುತ್ತಾರೆ. ಕೇಳಿ ಕೇಳಿ ಕೇಳಿ. ಈ ಘೋಷಣೆ ಕೇಳಿ ಇಡೀ ಸಾಮ್ರಾಜ್ಯದ ಗಂಡಸರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಯಾಕಂದ್ರೆ ವೈಭವ ನಗರದ ಪ್ರತಿಯೊಬ್ಬ ಪುರುಷನು ಮಣಿಕರ್ಣಿಕಳನ್ನು ಪಡೆಯುವ ಕನಸು ಕಾಣ್ತಿದ್ದ. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಧೀರಸೇನ ವರ್ಮ ಸ್ಪರ್ಧೆಯಲ್ಲಿ ಗೆಲ್ಲಬಲ್ಲನೆ ಅಥವಾ ಮಣಿಕರ್ಣಿಕ ಬೇರೆಯವರ ಪಾಲಾಗ್ತಾಳ? ಯಾಕಂದ್ರೆ ಧೀರಸೇನ ವರ್ಮ ಈಗ ವೈಭವ ನಗರದ ಸೆರೆಮನೆಯಲ್ಲಿ ಸರಪಳಿಗಳಿಂದ ಬಂಧಿಯಾಗಿ ತನ್ನ ಸೋದರ ಸಂಬಂಧಿಗಳಿಂದ ಚಿತ್ರಹಿಂಸೆ ಅನುಭವಿಸ್ತಿದ್ದ. ಈಗಲಾದರೂ ನನ್ನನ್ನು ಬಿಟ್ಟು ಬಿಡಿ, ಇನ್ನು ಎಷ್ಟು ಹೊಡೆಯುತ್ತೀರಿ? ಅರೆ ಧೀರಸೇನ ಅಣ್ಣ, ಈಗಲೇ ಸುಸ್ತಾದ್ರ? ಇನ್ನು ಇಡೀ ರಾತ್ರಿ ನಾನು ಮತ್ತೆ ರಾಜದತ್ತ ವರ್ಮ ಅಣ್ಣ ಸೇರಿ ನಿಮ್ಮನ್ನ ಚೆನ್ನಾಗಿ ಹೊಡಿತೀವಿ. ಎಷ್ಟೇ ಆದ್ರೂ ನೀವು ಮಾಡಿರೋ ಕೆಲ್ಸ ದೊಡ್ಡದೇ ಅಲ್ವಾ? ಏ ಬಿಡಿಗಾಸಿಗೂ ಗತಿ ಇಲ್ದ ಭಿಕ್ಷುಕ, ನಾನು ದೇವದತ್ತನು ಪ್ರೀತಿಸೋ ಮಣಿಕರ್ಣಿಕಳನ್ನ ಮುಟ್ಟೋಕೆ ನಿನಗೆಷ್ಟೋ ಧೈರ್ಯ? ನಮ್ಗೆ ಈ ವಿಷಯ ತಿಳಿಯೋದಿಲ್ಲ ಅಂದ್ಕೊಂಡ್ಯಾ? ಈ ನೀಚ ತಗೊಳ್ಳೋ. ಇಷ್ಟು ಹೇಳಿ ರಾಜದತ್ತ ವರ್ಮ ಬಿಸಿ ಕಬ್ಬಿಣದ ಸಲಾಕೆಯಿಂದ ಧೀರಸೇನ ವರ್ಮನ ಬೆನ್ನನ್ನ ಸುಟ್ಟೇ ಬಿಟ್ಟ. ಇದರಿಂದ ಧೀರಸೇನ ವರ್ಮನ ನೋವಿನ ಕಿರುಚಾಟ ಹೊರಬಿತ್ತು. ಮಜಾ ಬಂತ? ನಮಗೆ ಬೇಕು ಅಂದ್ರೆ ನಿನ್ನ ಇವತ್ತೇ ಸಾಯಿಸಬಹುದು. ಆದ್ರೆ ನಿನ್ನ ನಾವು 3 ದಿನಗಳ ನಂತರ ನಡೆಯೋ ಮೃತ್ಯು ಸ್ಪರ್ಧೆಯಲ್ಲಿ ಎಲ್ಲರ ಮುಂದೆ ನಾಯಿಯ ಹಾಗೆ ಸಾಯಿಸ್ತೀವಿ. ಹೇಗೆ ನಿನ್ನ ತಂದೆನ ನಮ್ಮ ತಂದೆ ಸಾಯಿಸಿದ್ರೋ ಹಾಗೆ.
ವಾಸ್ತವವಾಗಿ 5 ವರ್ಷಗಳ ಹಿಂದೆ ಧೀರಸೇನವರ್ಮನ ತಂದೆ ರಾಜ ವೀರೇಂದ್ರವರ್ಮನನ್ನು ಅವರ ಮಲ ಸಹೋದರರಾದ ನಾಗೇಂದ್ರ ಮತ್ತು ಯಜುವೇಂದ್ರ ವಿಷ ಕೊಟ್ಟು ಸಾಯಿಸಿದ್ರು ಮತ್ತು ಅವರ ಸಾವಿನ ಸಂಪೂರ್ಣ ಆರೋಪವನ್ನು ಅವರ 12 ವರ್ಷದ ಮಗ ಧೀರಸೇನವರ್ಮನ ಮೇಲೆ ಹಾಕಿದ್ರು. ಅಂದಿನಿಂದ ಧೀರಸೇನವರ್ಮ ವೈಭವ ನಗರದ ಸೆರೆಮನೆಯಲ್ಲಿ ಗುಲಾಮನಿಗಿಂತ ಕಡೆಯಾದ ಜೀವನ ನಡೆಸುತ್ತಿದ್ದ. ನೆನಪುಗಳಿಂದ ಹೊರಬಂದು ಧೀರಸೇನವರ್ಮ ದೇವದತ್ತವರ್ಮನಿಗೆ ಕೂಗಿ ಹೇಳಿದ, ಎಚ್ಚರಿಕೆ ದೇವದತ್ತವರ್ಮ, ನನ್ನ ತಂದೆಯ ಹೆಸರನ್ನ ನಿನ್ನ ಗಲೀಜು ಬಾಯಿನಿಂದ ತೆಗೆದರೆ ನನಗಿಂತ ಕೆಟ್ಟವರು ಯಾರು ಇರುವುದಿಲ್ಲ. ನೋಡ್ರಪ್ಪ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಅಂದ್ರಂತೆ. ಬಹುಶಃ ಮಣಿಕರ್ಣಿಕಾ ತೋಳಿನ ಪ್ರಭಾವ ಇರಬೇಕು. ಒಬ್ಬ ಗುಲಾಮ ಇಬ್ಬಿಬ್ರು ರಾಜಕುಮಾರರ ಮುಂದೆ ಬಾಯಿ ತೆರೀತಿದ್ದಾನೆ. ನಿನ್ನ ಸ್ಪರ್ಧೆಯಲ್ಲಿ ಸಾಯಿಸಿದ ಮೇಲೆ ನಾವಿಬ್ರು ಮಣಿಕರ್ಣಿಕಳನ್ನ ಮದುವೆ ಆಗ್ತೀವಿ. ನಿನ್ನ ಬಾಯಿ ಮುಚ್ಚು ದೇವದತ್ತವರ್ಮ. ಮಣಿಕರ್ಣಿಕಾ ವಿರುದ್ಧ ದೇವದತ್ತವರ್ಮನ ಈ ಅಸಹ್ಯಕರ ಮಾತನ್ನು ಧೀರಸೇನವರ್ಮನಿಂದ ಸಹಿಸಲಾಗಲಿಲ್ಲ. ಅವನು ಜೋರಾಗಿ ಸರಪಳಿಗಳನ್ನು ಎಳೆದಾಗ ಆ ಕಬ್ಬಿಣದ ದೊಡ್ಡ ಸರಪಳಿಗಳು ಗಾಜಿನಂತೆ ಪುಡಿಯಾದವು. ನಂತರ ಅವನು ದೇವದತ್ತವರ್ಮನಿಗೆ ಒಂದು ಬಲವಾದ ಮುಷ್ಟಿ ಪ್ರಹಾರ ನೀಡಿದ. ಅದರಿಂದ ಅವನ ಹಲ್ಲೊಂದು ಮುರಿದು ಬಿತ್ತು. ಇದನ್ನು ನೋಡಿ ರಾಜದತ್ತವರ್ಮನ ರಕ್ತ ಕುದಿಯಿತು. ನಿನಗೆ ಇಷ್ಟು ಧೈರ್ಯವೇ? ನೀನು ನನ್ನ ಸಹೋದರನ ಮೇಲೆ ಕೈ ಎತ್ತಿದೆಯಾ? ನೋಡು, ನಾನು ನಿನ್ನ ಗತಿಯನ್ನು ಈಗ ಏನು ಮಾಡುತ್ತೇನೆಂದು. ಇದರ ನಂತರ ರಾಜದತ್ತವರ್ಮ ಧೀರಸೇನವರ್ಮನನ್ನು ಎಷ್ಟು ಹೊಡೆದನೆಂದರೆ ಅವನ ದೇಹದ ಪ್ರತಿ ಅಂಗದಿಂದಲೂ ರಕ್ತ ಬರೋಕ್ ಶುರುವಾಯಿತು ಮತ್ತು ಸೈನಿಕರು ಧೀರಸೇನವರ್ಮನನ್ನು ಎತ್ತಿ ಮತ್ತೆ ಸೆರೆಮನೆಗೆ ಹಾಕಿದರು. ಹೋಗುವಾಗ ರಾಜದತ್ತವರ್ಮ ಧೀರಸೇನವರ್ಮನಿಗೆ ಹೇಳಿದ, ರಾಜನಿಂದ ಭಿಕ್ಷುಕನಾಗಿದ್ದೀಯ ನೀನು, ಆದರೆ ನಿನ್ನೊಳಗಿನ ಅಹಂಕಾರ ಇನ್ನೂ ತಣ್ಣಗಾಗಿಲ್ಲ. ಇರು, ಈಗ ನಿನ್ನ ಸೊಕ್ಕನ್ನ ಮುರಿಯುತ್ತೇನೆ. ಇದರ ನಂತರ ರಾಜದತ್ತವರ್ಮ ಧೀರಸೇನವರ್ಮನಿಗೆ ಒಂದು ಗುಲಾಬಿ ಬಣ್ಣದ ಅಂಗವಸ್ತ್ರವನ್ನು ಕೊಟ್ಟು ಹೇಳಿದ, ಇದು ಯಾರ ಬಟ್ಟೆ ಅಂತ ನೆನಪಿದ್ಯಾ? ಇದು ನಿನ್ನ ಸಹೋದರಿ ದೇವಸೇನಾಳದ್ದು. ಅವಳು ವೈಭವ ನಗರದ ಆಶ್ರಮದಲ್ಲಿದ್ದಳು. ಈಗ ಅವಳು ನನ್ನ ವಶದಲ್ಲಿ ಕಾಳಿ ಬೆಟ್ಟದ ಮೇಲೆ ಬಂಧಿಯಾಗಿದ್ದಾಳೆ. ದೇವಸೇನಾಳ ಹೆಸರು ಕೇಳಿ ಧೀರಸೇನವರ್ಮನ ಕಾಲ್ ಕೆಳಗಿನ ನೆಲವೇ ಕುಸಿದು ಹೋಯ್ತು. ಅವನು ರಾಜದತ್ತವರ್ಮನಿಗೆ ಹೇಳಿದ, ನೀನು ಹಾಗೆ ಮಾಡಲು ಸಾಧ್ಯವಿಲ್ಲ. ದೇವಸೇನಾಳನ್ನ ಮಧ್ಯೆ ತರಬೇಡ. ಬೇಕಿದ್ದರೆ ನನ್ನ ಪ್ರಾಣ ತೆಗೆದುಕೋ. ಅದನ್ನು ನಾನು ಖಂಡಿತ ತೆಗೆದುಕೊಳ್ಳುತ್ತೇನೆ. ನಿನ್ನ ಪ್ರಾಣ ತೆಗೆದ ಮೇಲೆ ನಿನ್ನ ಸಹೋದರಿಗೆ ಏನು ಮಾಡುತ್ತೇನೆಂದು ಯೋಚಿಸು. ಪಾಪ ಧೀರಸೇನವರ್ಮ, ನಿನ್ನ ಪ್ರೇಯಸಿ ಮಣಿಕರ್ಣಿಕಾಳನ್ನು ನಾನು ಮದುವೆಯಾಗುತ್ತೇನೆ ಮತ್ತು ನಿನ್ನ ಸಹೋದರಿ ದೇವಸೇನಾಳೊಂದಿಗೆ ನನ್ನ ಮನಸ್ಸನ್ನ ತಂಪಾಗಿಸಿಕೊಳ್ಳುತ್ತೇನೆ. ಮತ್ತು ನೀನು ಏನೂ ಮಾಡೋಕೆ ಸಾಧ್ಯವಿಲ್ಲ. ಇಷ್ಟು ಹೇಳಿ ರಾಜದತ್ತವರ್ಮ ಅಲ್ಲಿಂದ ಹೊರಟೋದ ಮತ್ತು ಧೀರಸೇನವರ್ಮ ಒಳಗೊಳಗೆ ತನ್ನ ಹಣೆ ಬರಹವನ್ನು ನೆನೆದು ಅಳತೊಡಗಿದ. ಯಾಕೆ ದೇವರೇ, ಯಾಕೆ ನನ್ನನ್ನು ಇಷ್ಟು ದುರ್ಬಲನಾಗಿ ಮಾಡಿದೆ? ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತುಪಡಿಸಲಾಗುತ್ತಿಲ್ಲ. ನನ್ನ ಸಹೋದರಿಯ ಮಾನವನ್ನು ಕಾಪಾಡಲಾಗುತ್ತಿಲ್ಲ. ನಾನು 5 ವರ್ಷಗಳ ಹಿಂದೆ ನನ್ನ ತಂದೆಯ ಜೊತೆಯಲ್ಲೇ ಸತ್ತು ಹೋಗಿದ್ದರೆ ನಿಜಕ್ಕೂ ಒಳ್ಳೆಯದಿತ್ತು. ಈಗ ನಾನು ಹೇಗಾದರೂ ಮಾಡಿ ಈ ಸ್ಪರ್ಧೆಯನ್ನ ಗೆಲ್ಲಬೇಕು. ಆಗ ಮಾತ್ರ ಸ್ವತಂತ್ರನಾಗುತ್ತೇನೆ. ಆದರೆ ಹೇಗೆ? ಆಗ ಧೀರಸೇನವರ್ಮನ ಗಮನ ಅವನ ತಂದೆ ಸಾಯುವ ಮುನ್ನ ಕೊಟ್ಟಿದ್ದ ಪುಸ್ತಕದ ಮೇಲೆ ಹೋಯ್ತು. ನನ್ನ ಮಗ ಧೀರಸೇನವರ್ಮ, ಇದು ಭೃಗು ಮಹರ್ಷಿಯವರ ಜೀವರಕ್ಷಕ ಪುಸ್ತಕ. ಇದನ್ನು ನಿನ್ನ ಹತ್ತಿರ ಇಟ್ಟುಕೋ. ಇದೇ ನಿನ್ನನ್ನು ಬ್ರಹ್ಮಾಂಡದ ಉದ್ಧಾರಕನನ್ನಾಗಿ ಮಾಡುತ್ತದೆ. ಈ ಪುಸ್ತಕವು ಪ್ರಯೋಜನಕ್ಕೆ ಬಾರದು. ಅಪ್ಪಾಜಿ, ಯಾಕೆ ಕೊಟ್ಟಿದ್ದೀರಿ ನನಗೆ ಈ ಪುಸ್ತಕ? ಎಷ್ಟು ಸಲ ನಾನು ಈ ಪುಸ್ತಕವನ್ನ ಓದಿದ್ದೇನೆ. ಇಂದಿನವರೆಗೂ ಯಾವುದೇ ಬದಲಾವಣೆ ಆಗಿಲ್ಲ. ನಂತರ ಧೀರಸೇನವರ್ಮ ಕೋಪದಲ್ಲಿ ಆ ಪುಸ್ತಕವನ್ನು ಕೋಣೆಯಲ್ಲಿ ಉರಿಯುತ್ತಿದ್ದ ದೀಪಕ್ಕೆ ಎಸೆದ. ಪುಸ್ತಕ ಧಗಧಗ ಎಂದು ಬೆಂಕಿಯಲ್ಲಿ ಉರಿಯತೊಡಗಿತು. ಪುಸ್ತಕ ಬೆಂಕಿಯಲ್ಲಿ ಬೂದಿಯಾದಾಗ ತಾನು ಈ ಪುಸ್ತಕವನ್ನ ಸುಡಬಾರ್ದಿತ್ತು ಅಂತ ಧೀರಸೇನವರ್ಮನಿಗೆ ಪಶ್ಚಾತ್ತಾಪವಾಯಿತು. ಅಯ್ಯೋ, ನಾನು ಏನು ಮಾಡಿದೆ? ನನ್ನ ತಂದೆಯ ಕೊನೆಯ ನೆನಪನ್ನು ಸುಟ್ಟು ಹಾಕಿಬಿಟ್ನಲ್ಲ. ಧೀರಸೇನವರ್ಮ ಆ ಪುಸ್ತಕವನ್ನು ಸುಡೋದ್ರಿಂದ ಉಳಿಸೋಕೆ ಪ್ರಯತ್ನಿಸಿದ. ಆದ್ರೆ ಈಗ ತುಂಬಾ ತಡವಾಗಿತ್ತು. ಆದ್ರೆ ತಾನು ಪುಸ್ತಕ ಸುಟ್ಟ ತಪ್ಪು ಅವನ ಇಡೀ ಜೀವನವನ್ನೇ ಬದಲಾಯಿಸಲಿದೆ ಎಂದು ಧೀರಸೇನವರ್ಮನಿಗೆ ತಿಳಿದಿರಲಿಲ್ಲ. ಯಾಕಂದ್ರೆ ಪುಸ್ತಕದ ಕೊನೆಯ ಪುಟ ಸುಟ್ಟ ತಕ್ಷಣ ಆ ಪುಸ್ತಕದ ಬೂದಿಯಲ್ಲಿ ಧೀರಸೇನವರ್ಮನಿಗೆ ಒಂದು ಚಿನ್ನದ ಪತ್ರ ಕಾಣಿಸಿತು. ಏನಿದು ಚಿನ್ನದ ಪತ್ರ? ಇದೆಲ್ಲಿಂದ ಬಂತು? ಧೀರಸೇನವರ್ಮ ಆ ಚಿನ್ನದ ಪತ್ರವನ್ನು ಕೈಯಲ್ಲಿ ಹಿಡಿದ ತಕ್ಷಣ ಅಲ್ಲಿ ಯಾರು ಊಹಿಸಲಾಗದಂಥದ್ದು ನಡೆಯಿತು. ಇದ್ದಕ್ಕಿದ್ದಂತೆ ಆ ಚಿನ್ನದ ಪತ್ರ ಸಾವಿರಾರು ತುಂಡುಗಳಾಗಿ ಚದುರಿತು. ಮತ್ತೆ ಆ ತುಂಡುಗಳು ಒಂದೊಂದಾಗಿ ಧೀರಸೇನವರ್ಮನ ದೇಹದೊಳಗೆ ಸೇರತೊಡಗಿದವು. ಆ ಚಿನ್ನದ ತುಂಡುಗಳು ಧೀರಸೇನವರ್ಮನ ದೇಹದೊಳಗೆ ಸೇರ್ತಿದ್ದಂತೆ ಧೀರಸೇನವರ್ಮನಿಗೆ ತಡೆಯಲಾರದಷ್ಟು ನೋವಾಗ್ತಿತ್ತು. ಆದ್ರೆ ಆಗಲೇ 5 ಹಾವಿನ ತಲೆಯುಳ್ಳ ಒಂದು ಮಡಿಕೆ ಧೀರಸೇನವರ್ಮನ ಮುಂದೆ ಪ್ರತ್ಯಕ್ಷವಾಯಿತು. ಹೀಗಾಗಕ್ಕೆ ಹೇಗೆ ಸಾಧ್ಯ? ಇದು ನವನಾಗ ಮಡಿಕೆ. ಇದರ ಬಗ್ಗೆ ಅಪ್ಪಾಜಿ ಕಥೆಗಳನ್ನ ಹೇಳುತ್ತಿದ್ದರು. ಆ ಮಡಿಕೆಯಿಂದ ಒಂದು ಹಾವು ಹೊರಬಂದು ಅದು ಧೀರಸೇನವರ್ಮನ ಹಣೆಗೆ ಕಚ್ಚಿಬಿಡ್ತು. ಧೀರಸೇನವರ್ಮನಿಗೆ ನೋವಿನಿಂದ ಪ್ರಾಣವೇ ಹೋದಂತಾಯ್ತು. ಮರುಕ್ಷಣ ಧೀರಸೇನವರ್ಮ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದ.
ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಧೀರಸೇನ ವರ್ಮ ಗಾಬರಿಯಲ್ಲಿ ಬಾಯನ್ನ ತೆರೆದುಬಿಟ್ಟ. ಇದು ಅಸಾಧ್ಯ. ನೀವ್ ಹೇಗ್ ಬದುಕಿದ್ದೀರಾ? ಹಾಗಾದ್ರೆ ಧೀರಸೇನ ವರ್ಮ ಕೊನೆಗೆ ನೋಡಿದ್ದಾದ್ರೂ ಯಾರನ್ನ? ಆ ನಿಗೂಢ ಪುಸ್ತಕದಲ್ಲಿ ಅಡಗಿದ್ದ ಸತ್ಯವೇನು? ಪುಸ್ತಕದ ಬಲದ ಮೇಲೆ ಧೀರಸೇನ ವರ್ಮ ರಾಜದತ್ತ ವರ್ಮನಿಂದ ಮೃತ್ಯು ಸ್ಪರ್ಧೆಯನ್ನು ಗೆಲ್ತಾನ? ಧೀರಸೇನ ವರ್ಮ ತನ್ನ ಸಹೋದರಿ ದೇವಸೇನಾಳನ್ನ ಕಾಪಾಡ್ತಾನ? ಧೀರಸೇನ ವರ್ಮ ತನ್ನ ತಂದೆಯ ಸಾವಿನ ಸೇಡು ತೀರ್ಸ್ಕೊಳ್ತಾನ? ಮಣಿಕರ್ಣಿಕಾ ಧೀರಸೇನ ವರ್ಮನ ಸತ್ಯವನ್ನು ತಿಳಿದುಕೊಳ್ತಾಳ? ಧೀರಸೇನ ವರ್ಮ ಮತ್ತು ಮಣಿಕರ್ಣಿಕಳ ಪ್ರೀತಿ ಯಶಸ್ವಿಯಾಗುತ್ತದೆ? ಇಲ್ಲಿಯವರೆಗೂ ನೀವು ಕೇಳಿದ್ದು ಕೇವಲ ಒಂದು ಝಲಕ್ ಮಾತ್ರ. ಒಬ್ಬ ಗುಲಾಮ ಧೀರಸೇನ ವರ್ಮ ಮಹಾಯೋಧನಾಗುವ ಸಂಪೂರ್ಣ ಕಥೆ ಕೇಳಿದ್ರೆ ನಿಮ್ಮ ಮೈ ಜುಮ್ಮೆನ್ನುತ್ತದೆ. ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಹೃದಯವನ್ನ ಕಲಕುವ ಈ ಕಥೆ, ಮಹಾಕಥೆ, ಸಂಪೂರ್ಣ ಉಚಿತ.